ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಫಿನಿಕ್ಸ್ ಆನ್ ಪ್ಯಾಸಿವ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಮ್ಮೆಲ್ಲ ಫೌಂಡರ್ಗಳಿಗೆ, ಆನ್ ಪ್ಯಾಸಿವ್ ಕಂಪನಿಯ ಎಲ್ಲ ಜನರಿಗೆ ಇದೇ ಬರುವ 18 ಮತ್ತು 21 ತಾರೀಕು ಬಹಳ ನಿರ್ಣಾಯಕವಾಗಿದೆ. ಯಾಕೆಂದರೆ ನಾವೆಲ್ಲರೂ 18 ಮತ್ತು 21 ತಾರೀಕಿಗಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ. ಅಂದರೆ ಇದೇ ಬರುವ 18 ಅಂದರೆ ನಮ್ಮ ನಾಡಿದ್ದು ಗುರುವಾರ ಒಂದು ವೆಬಿನಾರ್ ನಡೆಯಲಿದೆ. ಇದೆಲ್ಲ ನಮ್ಮೆಲ್ಲರಿಗೊಂದು ನಿರ್ಣಾಯಕವಾಗಲಿದೆ. ಅಂದರೆ ಅವತ್ತು ಕಂಪನಿಯ CEO ಆ್ಯಶ್ ರವರು ಒಂದು ಮಹತ್ವವಾದ ಒಂದು ನಿರ್ಧಾರವನ್ನು ಅಥವಾ ಘೋಷಣೆಯನ್ನು ಮಾಡುವವರಿದ್ದಾರೆ. ಅಂದರೆ ನಮಗೆಲ್ಲ ಸಿಗಬೇಕಾದಂತಹ ಬೆನಿಫಿಟ್ ಮತ್ತು ಕನೆಕ್ಟ್ನ ಬಗ್ಗೆ, ಮತ್ತು ಯಾರೆಲ್ಲ ಟ್ರಾಫಿಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ, ಮತ್ತು ಯಾರೆಲ್ಲ ವಿಡ್ರಾಲ್ಗಾಗಿ ಯಾರೆಲ್ಲ ಅಪ್ಲೈ ಮಾಡಿದ್ದಾರಾ, ಇಂಥವರಿಗೆ ಎಲ್ಲರಿಗೊಂದು ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಹಾಗೆ ಸಿಂಗಲ್ ಐಡಿ ಆಗಿರ್ಬೋದು ಅಥವಾ ಮಲ್ಟಿಪಲ್ ಐಡಿಯವರಾಗಿರ್ಬೋದು, ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಡುವ ಸಾಧ್ಯತೆ ಇದೆ. ಅವರೇ ಹೇಳಿದ ಹಾಗೆ, ಅಂದರೆ ನಮ್ಮ ಕಂಪನಿಯ CEO ಆ್ಯಶ್ನವರೇ ಹೇಳಿದ ಹಾಗೆ, ನೀವೆಲ್ಲರೂ ಬ್ಯಾಕ್ ಆಫೀಸನ್ನೊಮ್ಮೆ ಚೆಕ್ ಮಾಡಿ ನೋಡಿ. ಅಂದರೆ ಏಪ್ರಿಲ್ 28ರ ಒಳಗಡೆ ನಾನು ಎಲ್ಲವನ್ನು ಮುಕ್ತಗೊಳಿಸ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ನಾನು ಎಲ್ಲವನ್ನು ಫೈನಲ್ ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಇದು ಒಂದು ನಮಗೆ ಶುಭ ಸೂಚನೆ ಅಂತಲೇ ಹೇಳ್ಬೋದು. ಒಂದು ವೇಳೆ ನಾವೆನಿಸಿದ ಹಾಗೆ, ಅಂದರೆ ಎಲ್ಲ ಫೌಂಡರ್ಗಳು ನಾವೆಲ್ಲರೂ ಎನಿಸಿದ ಹಾಗೆ, ನಮ್ಮ 18 ತಾರೀಕಿನ ನಂತರ ಕಂಪನಿ ನಮಗೆಲ್ಲ ಟ್ರಾಫಿಕ್ ಬೋನಸ್ ಏನಾದರೂ ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ತುಂಬ ಜನರಿಗೆ ಇದರಿಂದ ಹೆಲ್ಪ್ ಆಗಲಿದೆ. ಅವರು ಇನ್ಕಮನ್ನು ಎಷ್ಟು ಕೊಡ್ತಾರಾ ಇಲ್ವೋ ಅದು ಸೆಕೆಂಡ್ರಿ. ಯಾಕೆಂದರೆ ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ಅಮೌಂಟ್ ಆದರೂ ಕೊಟ್ಟರು ತುಂಬ ಜನರಿಗೆ ಅದರಿಂದ ಉಪಯೋಗ ಆಗಲಿದೆ. ಅಂದರೆ ತುಂಬ ಜನರು ಸಾಲ ಮಾಡಿ ಎಲ್ಲ ಕನೆಕ್ಟನ್ನು ಬೈ ಮಾಡಿದವರಿದ್ದಾರೆ. ಅದೇ ರೀತಿ ಫೌಂಡರ್ಶಿಪ್ಪನ್ನು ಪಡ್ಕೊಳ್ಳಿಕ್ಕೆ ಕೂಡ ತುಂಬ ಜನರು ಸಾಲ ಮಾಡಿದವರು ಇದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಒಂದು ನಾವು ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ಅಮೌಂಟನ್ನಾದರೂ ಸಹ ಕಂಪನಿ ಎಲ್ರಿಗೂ ರಿಟರ್ನ್ ಮಾಡಿದರೆ ಇದರಿಂದ ತುಂಬ ಜನರಿಗೆ ಸಹಾಯ ಆಗಲಿದೆ. ಮುಂದಿನ ದಿನಗಳಲ್ಲಿ ಕಂಪನಿಯಿಂದ ನಮ್ಮೆಲ್ಲರಿಗೂ ಕೂಡ ದೊಡ್ಡ ಮೊತ್ತದ ಅಮೌಂಟು ಅಥವಾ ಬೆನಿಫಿಟ್ ಸಿಗಲಿದೆ. ಆದರೂ ಈಗೆಲ್ಲ ಫೌಂಡರ್ಗಳ ಒಂದು ವೆಯ್ಟಿಂಗ್ ಏನಂದರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟು ನಮಗೆ ಅದಾದರೂ ಸಿಗಲಿ ಅಂತ ತುಂಬ ಜನರು ಕಾಯ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಏನಾದರೆ ಗುಡ್ ನ್ಯೂಸ್ 18ಕ್ಕೆ ಸಿಗ್ಬೋದು. ಅಂದರೆ ಅಮೇರಿಕದ ಕಾಲಮಾನ ಪ್ರಕಾರ ಅಂದರೆ ಬೆಳಿಗ್ಗೆ 6 ಗಂಟೆಗೆ ವೆಬಿನಾರ್ ನಡೆಯಲಿದೆ. ಅದೇ ರೀತಿ ನಮ್ಮ ಭಾರತೀಯರಿಗೆ ಹೆಚ್ಚು ಕಮ್ಮಿ ಒಂದು 3 ಗಂಟೆಯ ಅವಧಿಯಲ್ಲಿ ಈ ವೆಬಿನಾರ್ ಲೈವ್ ಆಗಿ ನೋಡಬಹುದು ಅಥವಾ ಭಾಗವಹಿಸಬಹುದು. ಹಾಗಾಗಿ ಎಲ್ಲ ವೀಕ್ಷಕರು 18 ತಾರೀಕಿನ ವರೆಗೆ ನೀವು ವೆಯ್ಟ್ ಮಾಡಿ. ಖಂಡಿತವಾಗಿಯೂ ನಮ್ಮೆಲ್ಲರಿಗೊಂದು ಶುಭ ಸೂಚನೆ ಸಿಗ್ಬೋದು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಈಗಾಗಲೇ ನಮ್ಮೆಲ್ಲ ಪ್ರಾಡಕ್ಟ್ನ ಬೀಟಾ ಟೆಸ್ಟ್ ಎಲ್ಲ ಆಗಿದೆ. ಇನ್ನೇನಿದ್ರೂ ಸಾರ್ವಜನಿಕವಾಗಿ ಮುಕ್ತಗೊಳಿಸುವುದು ಮಾತ್ರ ಬಾಕಿ ಉಳಿದದ್ದು. ಹಾಗೆ ವೆರಿಫೈ ಅಂದರೆ ನಮ್ಮದು KYC ಇದರ ವೆರಿಫೈ ಕೂಡ ನಡೆಯಲಿದೆ. ಆದಷ್ಟು ಬೇಗ ಈಗ ನಡೆಯಲಿದೆ ಅದು. ಅಂದರೆ ಇದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಆ್ಯಶ್ನವರು 18ಕ್ಕೆ ಗುರುವಾರ ನಮ್ಮೆಲ್ಲರಿಗೂ ಅದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲಿದ್ದಾರೆ. ಅದೇ ರೀತಿ ನಮ್ಮ ಆನ್ ಪ್ಯಾಸಿವ್ ಕಂಪನಿ ಕಡೆಯಿಂದ KYC ಮಾಡಲಿಕ್ಕೆ ಕೂಡ ಒಂದು ಫಾರ್ಮೆಟ್ ನಮಗೆ ಸಿಗಲಿದೆ. ಅದನ್ನು ನಾವು ಫಿಲ್ ಮಾಡಬೇಕಾಗಿ ಬರ್ಬೋದು. ಹಾಗಾಗಿ ಅದನ್ನು ಫಿಲ್ ಮಾಡಬೇಕಾಗ ಆದಷ್ಟು ಕೇರ್ಫುಲ್ಲಾಗಿ ನಾವು ಫಿಲ್ ಮಾಡಬೇಕಾಗ್ತದೆ.